ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಯೂಟ್ಯೂಬ್ ಚಾನಲ್. ನಂದು ವ್ಲಾಗ್ ಬಂದು ಲಾಸ್ಟು ಸೀಮಂತ ಮಾಡ್ಕೊಂಡು ಬಂದಿದ್ದಷ್ಟೇ ಮಾಡಿದ್ದು. ಅದಾದಮೇಲೆ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ನನಗೆ ಸೀಮಂತ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಅಮ್ಮನಿಗೆ ಕಿವಿ ಆಪ್ರೇಷನ್ ಆಗಿತ್ತು ಅಂತ ಗೊತ್ತಾಯಿತು. ಅದಾದಮೇಲೆ ನಂಗೆ ಬೇಜಾರಾಗಿ ಯಾವುದೂ ವ್ಲಾಗ್ ಮಾಡಲಿಲ್ಲ. ಬಟ್ ನನಗೆ ಹಾಸ್ಪಿಟಲಲ್ಲಿ ಡೆಲಿವರಿ ಟೈಮಲ್ಲಿ ವ್ಲಾಗ್ ಮಾಡಬೇಕಂತ ತುಂಬ ಇಷ್ಟ ಇತ್ತು. ಆದರೆ ಅದೂ ಆಗಲಿಲ್ಲ, ಯಾಕೆಂದರೆ ವೀಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಮತ್ತು ನಾನು ವೀಡಿಯೋ ಮಾಡೋದಕ್ಕೂ ಆಗ್ತಿರ್ಲಿಲ್ಲ, ಏಕೆಂದರೆ ನನಗೆ ಆಗಿದ್ದು ಸಿ ಸೆಕ್ಷನ್ನು, ನಾರ್ಮಲ್ ಡೆಲಿವರಿ ಆಗಿರಲಿಲ್ಲ. ನಾರ್ಮಲ್ ಡೆಲಿವರಿ ಆಗ್ತಿತ್ತು, ಬಟ್ ನಾನೇ ಸಿ ಸೆಕ್ಷನ್ ಬೇಕಂತ ಹೇಳಿ ನಾನೇ ಸಿ ಸೆಕ್ಷನ್ ಮಾಡಿಸ್ಕೊಂಡಿದ್ದು. ಮತ್ತು ನನಗೆ ಆಗಿದ್ದು ಬಾಯ್ ಬೇಬಿ. ನನ್ನ ಸಿಮ್ಟೈಮ್ಸು ಮತ್ತು ನನ್ನನ್ನು ನೋಡಿ ಹೊಟ್ಟೆ ಶೇಪೆಲ್ಲ ನೋಡಿ ಎಲ್ಲ ಗರ್ಲ್ ಬೇಬಿ ಆಗುತ್ತೆ ಅಂತ ಒಂದು 5 ಜನ ಹೇಳಿದರು. ಬಟ್ ಎಲ್ಲರೂ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳಿದರು. ಲಾಸ್ಟಲ್ಲಿ ನನಗೆ ಬಾಯ್ ಬೇಬಿನೇ ಆಗಿದ್ದು. ಮತ್ತು ಅದಾದಮೇಲೆ ಮನೆಗೆ ಬಂದ್ವಿ. ಸೊ ಲಾಸ್ಟು ಹಾಸ್ಪಿಟಲಲ್ಲಿ ಪಾಪುನ ಫಸ್ಟು ಎತ್ಕೊಂಡಿದ್ದು ನಮ್ಮ ಅತ್ತಿಗೆ. ಅದೊಂದು ವಿಡಿಯೋ ಇದೆ, ಅದನ್ನು ತೋರಿಸ್ತೀನಿ. ಬಾಯ್ ಬೇಬಿ ಆಗಿದೆ ಅಂದ ತಕ್ಷಣ ನನ್ನ ಹಸ್ಬೆಂಡ್ ಸ್ಟೇಟಸ್ಗೆ ಹಾಕಿದ್ರು, ನನ್ನ ಫೋನಲ್ಲಿ ಮತ್ತು ಅವ್ರ ಫೋನಲ್ಲಿ. ಅದನ್ನು ನೋಡಿದ ತಕ್ಷಣ ಅಲ್ಲೇ ಹತ್ರನೇ ಇದ್ದಿದ್ದಲ್ವ ಅದಕ್ಕೆ ಮನೆ. ಸೊ ಅವ್ರು ಫಸ್ಟ್ ಬಂದರು. ಬಂದ ತಕ್ಷಣ ಅವ್ರು ಬರೋ ತನಕ ಇನ್ನೂ ಪಾಪುನ ಕೊಟ್ಟಿರಲಿಲ್ವಲ್ಲ, ಫಸ್ಟು ಪಾಪು ಅವ್ರಿಗೇನೆ ಕೊಟ್ಟಿದ್ದು. ಅವರಂತೂ ಫುಲ್ ಖುಷಿ ಪಟ್ಟು ಕರ್ಕೊಂಡು ಬಂದರು. ಮತ್ತು ನನಗೆ ಮಾಮೂಲಿ ಸೆಕ್ಷನ್ ಆಗಬೇಕಾದ್ರೇ ಪಾಪು ಸೌಂಡ್ ಕೇಳಿದ ತಕ್ಷಣ ಯಾವ ಪಾಪು ಅಂತ ಕೇಳಿದೆ. ಅವರು ಹೇಳಲಿಲ್ಲ. ಪಾಪುನ ಮಾಮೂಲಿ ಕ್ಲೀನೆಲ್ಲ ಮಾಡ್ಕೊಂಡು ಬರ್ತಾರಲ್ಲ, ಆವಾಗ ತೋರಿಸಿದ್ರು, ಓ ಬಾಯ್ ಬೇಬಿ ಆಗಿದೆ ಅಂತ. ಸುಮ್ಮನಾದೆ. ಅದಾದಮೇಲೆ ನಮ್ಮನ್ನ ಅಬ್ಸರ್ವೇಷನ್ ರೂಮ್ಗೆ ಇಟ್ಟಿರ್ತಾರಲ್ಲ, ಆವಾಗ ನನ್ನ ಪಕ್ಕ ಕರ್ಕೊಬಂದು ಮಲಗಿಸಿದ್ರು. ಆವಾಗ ನಾನು ಪಾಪುನ ನೀಟಾಗಿ ನೋಡಿದ್ದು ಮತ್ತು ಖುಷಿ ಆಯಿತು. ಪಾಪು ಕೈಯೆಲ್ಲ ಇಟ್ಕೊಂಡಿದ್ದೆ, ಅಂದರೆ ಎದ್ದು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಮಲ್ಕೊಂಡೆ ನೋಡಿಕೊಂಡು. ಸ್ವಲ್ಪ ಖುಷಿಯಾಯಿತು ನೋಡಿದ ತಕ್ಷಣ ಪಾಪುನ ಹೆಂಗಿರುತ್ತೆ ಏನು ಅಂತ. ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಈ ಥರನೇ ಇರಬೇಕು, ಕಲರಾಗಿರಬೇಕು, ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತು ಬಾಯ್ ಆಗಬೇಕಂತ ಒಟ್ಟಿನಲ್ಲಿ ಇಷ್ಟ ಇತ್ತು, ಬಾಯ್ ಬೇಬಿ ಆಗಬೇಕು ಅಂತ. ಬಾಯ್ ಬೇಬಿನೇ ಆಯಿತು. ಆವಾಗ ಸ್ವಲ್ಪ ಖುಷಿ ಆಯಿತು. ಮತ್ತು ಅದಾದಮೇಲೆ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ರು. ಅದೊಂದು ಫೋಟೋ ಇದೆ, ಅದನ್ನು ತೋರಿಸ್ತೀನಿ. ಫಸ್ಟ್ ಪಿಕ್ಕು ತೆಗೆದಿದ್ದು ನನ್ನ ಹಸ್ಬೆಂಡ್ ಜೊತೆ. ಮತ್ತು ಇದು ಕೈ, ಕಾಲು, ಮುಖ ಎಲ್ಲ ತೆಗಿತಾರಲ್ಲ, ಅದನ್ನೆಲ್ಲ ಫೋಟೋಸ್ ಎಲ್ಲ ತೆಗೆದಿದ್ರು. ಇದನ್ನೆಲ್ಲ ನೋಡಿರಲಿಲ್ಲ ನಾನು, ನನ್ನ ಫೋನಲ್ಲೇ ತೆಗೆದಿದ್ರು. ನಾನು ಮನೆಗೆ ಬಂದು ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಯ್ತಾ ಇತ್ತು. ಈ ಥರ ಇತ್ತಾ ಪಾಪು, ಈ ಥರ ಇತ್ತಾ, ಇಷ್ಟು ಚಿಕ್ಕಕ್ಕಿತ್ತಾ ಅಂತ ಅಂದ್ಬಿಟ್ಟು ಇಷ್ಟಪಟ್ಟೆ. ಇದು ಫುಲ್ ಫೋಟೋ ತೆಗೆದಿದ್ದು. ಹುಟ್ಟಿದ ದಿನ ನನ್ನ ಪಾಪು ಈ ಥರ ಇತ್ತು. ಮತ್ತು ನನಗೆ ಸಿಸೇರಿಯನ್ ಆದಮೇಲೆ ಮತ್ತೆ ಅಬ್ಸರ್ವ್ ರೂಮಿಂದ ಅಲ್ಲಿದ್ದಾಗಲೇ ತುಂಬ ಕೆಮ್ಮಾಗ್ಬಿಟ್ಟಿತ್ತು. ನಂಗೆ ಫಸ್ಟೇ ಕೆಮ್ಮಿತ್ತು. ಅದು ಸ್ವಲ್ಪ ಕಮ್ಮಿ ಆದಮೇಲೆ ಹೋಗಿದ್ದು ನಾನು. ಆದರೆ ಮತ್ತೆ ಆಪ್ರೇಷನ್ ಎಲ್ಲ ಆದಮೇಲೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತು. ಅದು ಕೆಮ್ಮು ಕಮ್ಮಿ ಆಯ್ತಾನೇ ಇರಲಿಲ್ಲ. ನನಗಂತೂ 3 ಡೇಸ್ ತುಂಬ ಕಷ್ಟಪಟ್ಟೆ. ಆಮೇಲೆ ಫಸ್ಟು ಸ್ಟೆಪ್ ಅಂದರೆ ಸಿಸೇರಿಯನ್ ಆಗಿದ್ದು ನೆಕ್ಸ್ಟ್ ಡೇಗೆ ನಡಿಬೇಕಿದ್ರೆ ಸ್ವಲ್ಪ ಕಷ್ಟ ಇತ್ತು ಅಷ್ಟೇ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಅಂತ ಏನೂ ಆಗಲಿಲ್ಲ, ಆರಾಮಿದ್ದೆ ನಾನು. ಮತ್ತು ಮನೆಗೆ ಬಂದಮೇಲೆ ಪಾಪು ನಾನು ಇಬ್ರೂ ಒಂದು ದಿನ ಬೇಕಾಯಿತು, ಒಂದು ನೈಟ್ ಫುಲ್ಲು ಹತ್ತಿದ್ದೀವಿ. ಅವನು ಅಳ್ತಿದ್ದ ಹೊಸ ಜಾಗ. ನನಗೆ ಅಳ್ತವನಲ್ಲ ಅಂದ್ಬಿಟ್ಟು ನನಗೆ ಅಳು ಬರ್ತಾಯಿತ್ತು. ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇಬ್ಬರು, ನಮ್ಮಮ್ಮ, ನಾವು 4 ಜನ 4 ಡೇಸ್ ಫುಲ್ ನಾವು ಹಾಸ್ಪಿಟಲಲ್ಲಿ ಇದ್ದಿದ್ದು. ಅವರು ಇಬ್ಬರು, ನಮ್ಮಮ್ಮ ಮತ್ತು ನಮ್ಮ ಶಿವಮ್ಮ, ನಾನು ಮತ್ತೇನೋ ಶಿವಮ್ಮ ಅಂತೀನಿ, ಅವರಿಬ್ಬರು ಪಾಪುನ ನೋಡ್ಕೊತಿದ್ರು. ನನ್ನ ಹಸ್ಬೆಂಡ್ ನನ್ನ ಜೊತೆಗೇ ಇರ್ತಾಯಿದ್ರು. ಯಾಕೆಂದರೆ ನಾನು ಬೆಳಗ್ಗೆ ಸಂಜೆ ಟೈಮು ವಾಕ್ ಮಾಡ್ತಾಯಿದ್ದೆ, ಬೇಗ ವಾಸಿ ಆಗಲಿ ಮತ್ತು ಓಡಾಡಬೇಕಂತ ಹೇಳ್ತಾರಲ್ಲ, ಅವರು ನನ್ನ ಜೊತೆಗೇ ಇರ್ತಾಯಿದ್ರು. ಹಾಸ್ಪಿಟಲಲ್ಲಿ ಒಂದೊಂದು ರೌಂಡ್ ಬರ್ತಾಯಿದ್ವಿ, ಹೋಗಿದ್ದು ಬರ್ತಿದ್ವಿ ಆ ಹಾಸ್ಪಿಟಲಲ್ಲಿ. ಸೊ ಅದನ್ನೆಲ್ಲ ಇವಾಗ ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಚೆನ್ನಾಗಿತ್ತಲ್ಲ ಡೇಸ್ ಎಲ್ಲ, ಅದನ್ನೆಲ್ಲ ವ್ಲಾಗ್ ಮಾಡಬೇಕಿತ್ತು, ವೀಡಿಯೋ ಮಾಡಿ ಇಟ್ಕೋಬೇಕಿತ್ತು ಅಂತ ಅನ್ನಿಸ್ತಿರುತ್ತೆ ನನಗೆ. ಬಂದಿದ್ದು 2 ಡೇಸ್ಗೆ ಅಕ್ಷಯ ತೃತೀಯ ಇತ್ತು, ಬಸವ ಜಯಂತಿ. ನನ್ನ ಹಸ್ಬೆಂಡು ಫಸ್ಟ್ ರಿಂಗು ನನ್ನ ಮಗನಿಗೆ ನಾನೇ ಹಾಕಬೇಕು ಅಂತೇಳ್ಬಿಟ್ಟು ತಂದಿದ್ದು ರಿಂಗಿದ್ದು, ಅದನ್ನಷ್ಟೇ ವೀಡಿಯೋ ಮಾಡಿದ್ದೆ. ಗಣಪತಿ ಡಿಸೈನ್ ಬೇಕಂತೇಳಿ ಅದನ್ನೇ ತೊಗೊಬಂದಿದ್ರು. ಹಾಸ್ಪಿಟಲಲ್ಲಿ ನನ್ನ ಕೈಗೆ ಬಂದಾಗ ಪುಟ್ಟಕ್ಕಿದ್ದ ಅಂತೇಳಿ ನಾನು ಪುಟಾಣಿ ಅಂತ ಕರಿತಿದ್ದೆ. ಇದು ಇನ್ನೂ 1 ಮಂತ್ ಕಂಪ್ಲೀಟ್ ಆಗಿರಲಿಲ್ಲ. ಆವಾಗ ನಗ್ತಾ ಇದ್ನಲ್ಲ,
ಅದು ಆವಾಗ ವಿಡಿಯೋ ಮಾಡಿದ್ದು. ಅಂದರೆ ಇದು ಒಂದು ಇರಲಿ ನೋಡೋದಕ್ಕೆ ಮುಂದೆ ಈ ಥರ ನಗ್ತಿದೆ ಫಸ್ಟ್ ಮಂತ್ ಇದ್ದಾಗ ಅಂತ ಅವನಿಗೆ ತೋರಿಸ್ಬೇಕಂತ ಮಾಡಿದ ವಿಡಿಯೋ ಇದು. ಇವನು ಅತ್ತಾಗ ನಕ್ಕಾಗ ಎಲ್ಲ ಜಾಸ್ತಿ ನಮ್ಮ ಅಮ್ಮನೇ ಕರ್ಕೊಂಡು ಆಟಾಡಿಸ್ತಿದ್ದಿದ್ದು. ಇವಾಗ ನಮ್ಮ ಅಮ್ಮನ ಜೊತೆ ಚೆನ್ನಾಗಿ ಆಟಾಡಿ ನನಗಿಂತ ಜಾಸ್ತಿ ನಮ್ಮ ಅಮ್ಮನ್ನೇ ಜಾಸ್ತಿ ಇಷ್ಟಪಡ್ತಾನೆ. ಏನಾದರೂ ಅಳು ಬಂದರೆ ಏನಾದರೂ ಕರ್ಕೋಬೇಕು ಯಾರಾದ್ರು ಎತ್ಕೊಳ್ಳಿ ಅಂದಾಗ ನಮ್ಮಮ್ಮ ಓಡಾಡ್ತಿದ್ರೆ ನಮ್ಮ ಅಮ್ಮನ ನೋಡಿಕೊಂಡು ಹ್ಞೂ ಅಂತ ಹೇಳ್ತಿರ್ತಾನೆ. ಹಾಸ್ಪಿಟಲಲ್ಲಿ ನಾವು ತೊಗೊಂಡಿದ್ದು ಸೆಲ್ಫಿ ಇದೆಲ್ಲ ಮೆಮೊರಿಗಿರಲಿ ಅಂತೇಳಿ ನಾನು ಬೇಕು ಅಂತ ತೆಗೆಸ್ಕೊಂಡೆ. ಮತ್ತು ಹಾಸ್ಪಿಟಲಲ್ಲಿ ಸೆಕೆಂಡ್ ಡೇ ಪಾಪು ಇದ್ದಿದ್ದು ಈ ಥರ ಕ್ಯೂಟಾಗಿ ರೆಡಿ ಮಾಡಿದರು. ಮನೆಗೆ ಬಂದಾಗ ನೆಕ್ಸ್ಟ್ ಡೇ ನಾನು ನನ್ನ ಪುಟಾಣಿನ ಕರ್ಕೊಂಡು ಫೋಟೋ ತೊಗೊಂಡಿದ್ದು. ನಾನು ಇವನ್ನ ಇವಾಗ ಪಿಂಟು ಪುಟಾಣಿ ಅಂತ ಕರಿತೀನಿ. ನನಗೆ ಪಿಂಟು ಪುಟಾಣಿ ಅಂತ ಕರೆಯೋದಕ್ಕೆ ತುಂಬ ಇಷ್ಟ. ಇವಾಗ ಅದನ್ನೇ ಕರಿತಿದ್ದೀನಿ ನಾನು. ಇನ್ನೂ ನೇಮ್ ಏನೂ ಇಟ್ಟಿಲ್ಲ. ಮನೆಗೆ ಬಂದು 5 ಡೇಸ್ ಆಗಿದ ತಕ್ಷಣ ಕರಳು ಬಳ್ಳಿ ಬೀಳ್ತು. ಅಂದರೆ ಹಾಸ್ಪಿಟಲಲ್ಲೇ 4 ಡೇಸ್ ಇದ್ದೆ. ಮನೆಗೆ ಬಂದಾಗ 5 ಡೇಸ್ ಆಯಿತು. ಒಂದು ದಿನ ಅದಾಗಿದ್ದ ದಿನವೇ 5 ದಿನ ಕರೆಕ್ಟಾಗಿ 5 ದಿನಕ್ಕೆ ಕರಳು ಬಳ್ಳಿಗೆ ಬಿದ್ದಿದ್ದು. ನಾವೀಗ ಇದನ್ನು ಲಾಲಿಗೆ ಹಾಕ್ಬಿಟ್ಟು ಕಟ್ಟಿದ್ದೀವಿ. ಬಿಳಿ ಬಟ್ಟೆ ಮಾಡಿಬಿಟ್ಟು ಲಾಲಿಗೆ ಕಟ್ಟಿದ್ದೀವಿ. ಇದನ್ನು ನೆಕ್ಸ್ಟ್ ನಾನು ತೊಟ್ಲು ತೊಗೊಂಡು ಹೋದಾಗ ನಮ್ಮ ಮನೆಗೆ ತೊಗೊಂಡೋಗಿ ಕಟ್ಟಬೇಕಂತ ಹೇಳ್ತಾರೆ. ಅವ್ರು ಹೇಳ್ದಂಗೆ ಮಾಡಬೇಕಂತೇಳಿ ನಾನು ಇದನ್ನು ಕಟ್ಟಿದ್ದೀನಿ ಇಲ್ಲಿಗೆ. ಬಟ್ ಇದು ಒಂಥರ ಮೆಮೊರಿ ಮತ್ತು ನನ್ನ ಜೊತೆ ಇದ್ದಿದ್ದು ಕರಳು ಅಂತ ಹೇಳಿ ಇದನ್ನು ಇಟ್ಕೊಳ್ಳೋದಕ್ಕೆ ತುಂಬ ಇಷ್ಟ. ನೋಡೋಣ ಅಲ್ಲಿಗೆ ತೊಗೊಂಡೋದ್ಮೇಲೆ ಇದನ್ನು ಲಾಲಿಗೆ ಕಟ್ಟಬೇಕಂತ ಹೇಳಿದ್ದಾರೆ. ಅಲ್ಲೂ ಕಟ್ಟಾದ್ಮೇಲೆ ಏನು ಮಾಡ್ತಾರೆ ನೋಡಬೇಕು. ಅದಕ್ಕೆ ಇದು ಇರುತ್ತೋ ಇರಲ್ವೋ ನನ್ನ ಜೊತೆ ಅಂತ ಫೋಟೋ ತೆಗೆದಿಟ್ಕೊಂಡಿದ್ದೀನಿ. ಈ ವಿಡಿಯೋ ಬಂದು ನನಗೆ ಎಚ್.ಎಸ್ ಸಾಮಾನು ತೊಗೊಂಡು ಬರ್ತಿದ್ರು ನನ್ನ ಹಸ್ಬೆಂಡ್ ಮನೆಯಿಂದ. ನಮ್ಮ ಅತ್ತಿಗೆದಿರಿಬ್ಬರು ಅವ್ರ ಮಕ್ಕಳು ಮತ್ತು ನಮ್ಮ ಶಿವಮ್ಮ ಹಸ್ಬೆಂಡ್ ಎಲ್ಲ ಬಂದಿದ್ದರು. ಆವಾಗ ಮಾಡಿದ ವಿಡಿಯೋ ಇದು. ಮತ್ತು ಅವ್ರು ಬಂದಿದ್ದ ದಿನವೇ ನಮ್ಮ ಪಾಪುದು ಫಸ್ಟ್ ಮಂತ್ದು ಫೋಟೋ ಶೂಟ್ ಮಾಡಿದ್ವಿ. ಮ್ಯಾಂಗೋ ಟೈಮ್ ಅಂತ ಹೇಳಿ ಮ್ಯಾಂಗೋದೇ ಮಾಡಿದ್ವಿ. ಅದು ಇದು ವಿಡಿಯೋ. ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿದ್ದು ಡೆಕೋರೇಟ್ ಮಾಡಿದ್ದೆಲ್ಲ ನಮ್ಮ ಅತ್ತಿಗೆ ಹಸ್ಬೆಂಡು ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿ ಮಾಡಿದ್ದು. ನಾವು ಪಾಪುಗೆ ರೆಡಿ ಮಾಡಿಸಿದ್ವಿ ಅಷ್ಟೇ. ಮತ್ತು ಅವರೆಲ್ಲ ಲೇಟಾಗಿ ಬಂದಿದ್ದರು. ಮತ್ತು ಬೇಗ ಬೇಗ ಮಾಡಿ ಮುಗಿಸಿ ಫೋಟೋ ಎಲ್ಲ ತೆಗೆಸಿ, ಅಂದರೆ ಬಂದಿದ್ದ ದಿನವೇ ವಾಪಸ್ ಹೋದರು ಅವರು, ಉಳ್ಕೊಂಡಿರಲಿಲ್ಲ. ಸೊ ಬಂದಿದ್ದ ಟೈಮಲ್ಲಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಎಲ್ಲ ಅವ್ರ ಜೊತೆನೇ ಇದ್ದರು. ಮತ್ತು ಅವನು ನಗ್ತಿದ್ದನ್ನು ವಿಡಿಯೋ ಮಾಡಿದ್ದು. ಇದು ಸಾನು ಮಾಡಿದ ವಿಡಿಯೋ. ಅವ್ನು ಯಾವ ಥರ ನಗ್ತಾನೆ ಅಂತೇಳಿ ಅವ್ನು ನಗೋದನ್ನೇ ಮಾಡಬೇಕಂತ ಹೇಳಿ ಸುಮಾರು ಟೈಮ್ ಇಟ್ಕೊಂಡು ಅವ್ನು ನಗಬೇಕಾದ್ರೆ ಮಾತ್ರ ಕ್ಯಾಪ್ಚರ್ ಮಾಡಿರೋದು. ಸಾನು ಮಾತಾಡಿಸ್ತಿದ್ಲು. ಪೂರ್ವಿ ಮಾಡಿದ ವಿಡಿಯೋ ಇದು. ಏನ್ ತಿಂತದೆ ಹಿಂಗ ವಿಸಲ್ ಹೊಡಿ ಮಾಡ್ತಾನವ. ಹಂಗಂದ್ರೆ ತುಟಿ ತೋರ್ಸು. ಅವನು ಹಂಗೆ ಮಾಡ್ತಾನೆ ತುಟಿನ. ಎಲ್ಲ ಬನ್ನಿ, ಎಲ್ಲ ಮಾತಾಡ್ಸಿ ಈಗ. ಮಾತಾಡ್ಸು ಮನೆ, ಮಾತಾಡ್ಸು ಪಾಪ. ಒಬ್ಬೊಬ್ಬರಾಗ್ತೈತೆ ಮಾತಾಡ್ಸಿ. ನೋಡಿದ್ರಲ್ಲ ನಾವು ಯಾವ ಥರ ಡೆಕೋರೇಷನ್ ಮಾಡಿದ್ರು ಮತ್ತು ಯಾವ ಥರ ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ವಿ. ಮತ್ತು ಅವನಿಗಂತೂ
ದೃಷ್ಟಿ ತೆಗಿತಾನೇ ಇದ್ದರು. ಯಾಕೆಂದರೆ ಎಲ್ಲ ಚೆನ್ನಾಗವನೆ, ಚೆನ್ನಾಗಿ ಆಟಾಡ್ತವನೆ ಅಂತೇಳಿ ಅವರವರೇ ದೃಷ್ಟಿ ತೆಗಿತಾ ಇದ್ದರು. ಅವ್ನು ಹೋಗೋ ತನಕನೂ ಅವರೆಲ್ಲ ಹೋಗೋ ತನಕ ದೃಷ್ಟಿ ತೆಗಿತಿದ್ರು. ಮತ್ತು ಎಷ್ಟು ಟೈಮ್ ಇರುತ್ತೆ ಅಷ್ಟು ಟೈಮೂ ಅವರೆಲ್ಲ ಅವನ ಜೊತೆನೇ ಆಟಾಡ್ತಾಯಿದ್ರು. ಅವನ ಜೊತೆಗೆ ಎಲ್ಲರೂ ಫೋಟೋ ತಗೋತಾ ಇದ್ದರು. ಫಸ್ಟ್ ಆ್ಯನಿವರ್ಸರಿ ಇಷ್ಟು ಸಿಂಪಲಾಗಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಗೂ ಹೋಗಂಗಿಲ್ಲ ಅಂತೇಳಿ ಮನೇಲೇ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಪಿಂಟು ಜೊತೆ. ನನ್ನ ಬಿಟ್ಟರೆ ಅವ್ರ ಅಜ್ಜಿ ಜೊತೆ ಈ ಥರ ಮಲಗಿರ್ತಾನೆ ಯಾವಾಗಲೂ. ನಾನೇನಾದರೂ ಹೊರ್ಗಡೆ ವಾಶ್ರೂಮ್ ಆ ಥರ ಏನಾದರೂ ಹೋದರೆ ನಮ್ಮಮ್ಮ ಕರ್ಕೊಂಡಿರುತ್ತೆ, ಆವಾಗ ನಮ್ಮಮ್ಮನ ಜೊತೆಗೆ ಮಲಗಿರ್ತಾನೆ. 1.5 ಮಂತದ್ದು ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು. ನಮ್ಮ ಏರಿಯಾದಲ್ಲೇ ಹಾಕ್ತಾರೆ ಅಂತೇಳಿ ಅಕ್ಕಮಣಿ ಹಾಸ್ಪಿಟಲು, ಅಲ್ಲಿಗೆ ನಾನು ಅಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ಅವನಿಗೆ ಏನು ಕಾಣಿಸ್ಬಾರ್ದು, ಕೈ ಕಾಲು ಏನೂ ಬಿಸಿಲಿತ್ತಲ್ಲ, ಏನಾದರೂ ಟ್ಯಾನ್ ಆಗುತ್ತೆ ಅಂತೇಳ್ಬಿಟ್ಟು ಫುಲ್ಲು ಶಾಲೆಲ್ಲ ಒರೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ವ್ಯಾಕ್ಸಿನ್ ಹಾಕ್ಸ್ಬೇಕಿದ್ರೆ ಅಲ್ಲಿ ನರ್ಸ್ ಎಲ್ಲ ನೀನೇ ಹಿಡ್ಕೊ ಕೂತ್ಕೋಬೇಕು ಪಾಪುನ ಅಂತ ಹೇಳಿದ್ರು. ಹಾಗಾಗಿ ನಾನು ವ್ಯಾಕ್ಸಿನ್ ಹಾಕ್ಸೋದು ಅದೇನು ವೀಡಿಯೋ ಮಾಡಲಿಲ್ಲ. ಅಲ್ಲಿಂದ ಬಂದಮೇಲೆ ಇವನು ತುಂಬ ಅಳ್ತಾ ಇದ್ದ, ಅದಕ್ಕೆ ಅದನ್ನು ಏನು ವೀಡಿಯೋ ಮಾಡಲಿಲ್ಲ. ಇದೇ ಅಕ್ಕಮಣಿ ಹಾಸ್ಪಿಟಲು. ಇಲ್ಲಿ ನಾನು ಅಮ್ಮ ಇಬ್ಬರು ಹೋಗಿದ್ವಿ. ಅಂದರೆ ಇಲ್ಲಿ ಒಂದಿನಕ್ಕೆ 3 ಬೇಬೀಸ್ ಇದ್ದರೆ ಅಷ್ಟೇ ವ್ಯಾಕ್ಸಿನ್ ಹಾಕೋದು, ಇಲ್ಲ ಅಂದರೆ ಬೇರೆ ಹಾಸ್ಪಿಟಲ್ ಬರೀತಾರೆ, ಅಲ್ಗೋಗಿ ಹಾಕ್ಸ್ಬೇಕು. ಸೊ ನಾನು ವೆಯ್ಟ್ ಚೆಕ್ ಮಾಡಿದೆ, ಅಲ್ಲೇ ವೆಯ್ಟ್ ಮಿಷಿನ್ ಇರೋದ್ರಿಂದ. ಸೊ ಈಗ ನಾನು ಕರೆಕ್ಟಾಗಿ 60 kg ಇದ್ದೆ. ಪ್ರೆಗ್ನೆಂಟ್ಗೂ ಮುಂಚೆ 50 kg ಇದ್ದೆ. ಡೆಲಿವರಿ ಟೈಮ್ ತನಕ 74 kg ಆಗಿದ್ದು. ಈಗ 1.5 ತಿಂಗಳಲ್ಲಿ ನಾನು ಇವಾಗ ಕರೆಕ್ಟಾಗಿ 60 kg ಇದ್ದೀನಿ. ಅಂದರೆ 14 kg ಕಮ್ಮಿ ಆಗಿದ್ದೀನಿ. 2 ಫೋಟೋ ನೋಡಿದ್ರಲ್ಲ, ಈ ಥರ ನಾನು ಚೇಂಜಸ್ ಇದ್ದೆ ಆವಾಗಿನ್ಗೂ ಇವಾಗಿನ್ಗೂ. ಇದಿಷ್ಟು ಡೆಲಿವರಿ ಆಗಿ ದಿನದಿಂದ 1.5 ಮಂತ್ ತನಕ ಇಷ್ಟೆಲ್ಲ ಆಯಿತು. ಮತ್ತು ಇವಾಗ ನಾವು ಗರ್ಲ್ ಬೇಬಿ ಬಾಯ್ ಬೇಬಿ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವೊಂದು ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟು, ಪ್ಲೆಸೆಂಟಾ ಆಂಟಿಯರ್ ಪೋಸ್ಟಿಯರು ಮತ್ತು ನಮ್ಮ ಸಿಂಟಮ್ಸ್ ಏನಿರುತ್ತೆ ಅದ್ರ ಬೇಸ್ ಮೇಲೆ ಗರ್ಲ್ ಬೇಬಿ ಆಗ್ಬೋದು, ಬಾಯ್ ಬೇಬಿ ಆಗ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ಸ್ವಲ್ಪ ನಿಜನೂ ಇತ್ತು, ಸ್ವಲ್ಪ ಸುಳ್ಳು ಥರನೂ ಇತ್ತು. ಅಂದರೆ ಗರ್ಲ್ ಬೇಬಿ ಬಾಯ್ ಬೇಬಿ ಎರಡು ಮಿಕ್ಸ್ ಥರನೂ ಇತ್ತು. ಆ ಥರ ಇತ್ತು ನನ್ನ ಸಿಂಟಮ್ಸು. ಇದಾದಮೇಲೆ ಹಾಸ್ಪಿಟಲಿಂದ ಬಂದಿದ್ದು, ಪಾಪು ನೋಡಿದ್ದು ಎಲ್ಲ ಖುಷಿಯಾಯಿತು. ಬೇಜಾರಾಗಿದ್ದು ಏನಂದರೆ ನಂದು ಆ್ಯನಿವರ್ಸರಿ ದಿನ ನಾನು ಎಲ್ಲಿಗೂ ಹೋಗಲಿಲ್ಲ. ನಮ್ಮ ಅತ್ತೆ ಮಾವನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದೆ. ನಮ್ಮ ಅತ್ತೆ ಮಾವ, ಹಸ್ಬೆಂಡು, ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ ಮತ್ತು ನಮ್ಮ ಪಿಂಟು, ಇಷ್ಟು ಜನನೂ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಮನೇಲೇ ಸೆಲೆಬ್ರೇಟ್ ಮಾಡಿದ್ವಿ. ಸ್ವಲ್ಪ ಖುಷಿ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.